ಈ ಭಯಂಕರ ಬಿಸಿಲಿಗೆ ಒಂದೇ ಒಂದು ಸಲ ಈ ರೀತಿ ಮನೆಯಲ್ಲೇ ತುಂಬ ಸುಲಭವಾಗಿ ಬಾದಾಮ್ ಮಿಲ್ಕ್ ಶೇಕ್ ಮಾಡಿ ನೋಡಿ. ನೀವು ಪ್ರತಿದಿನ ಮಾಡ್ತೀರಾ, ಅಷ್ಟು ಸುಲಭ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ಸೊ ಹೊರಗಡೆ ಹೋಗಿ ಕುಡಿಯೋದಕ್ಕಿಂತ ಮೊದಲು ಮನೆಯಲ್ಲೇ ಜಸ್ಟ್ ಒಂದು ಸಲ ಈ ರೀತಿ ಮಾಡಿ ನೋಡಿ. ಇಲ್ಲಿ ನಾನು ಒಂದು ದಪ್ಪ ಕಡಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ಮೊದಲಿಗೆ 1 ಕಪ್ ಆಗುವಷ್ಟು ನಾನಿಲ್ಲಿ ನೀರು ಹಾಕ್ಕೊಂಡಿನಿ. ನಂತರ ಇದಕ್ಕೆ 1 ಲೀಟ್ರ್ ಆಗುವಷ್ಟು ನಾನಿಲ್ಲಿ ಡೈರಿ ಹಾಲು ಹಾಕ್ಕೊತಿದ್ದೀನಿ. ನೀವು ಯಾವ್ದು ಬೇಕಾದರೂ ತೊಗೋಬೋದು, ಹಾಲೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಇವಾಗ ಇದರಲ್ಲಿ 1 ಕಪ್ ಆಗುವಷ್ಟು ಹಾಲು ನಾನು ಇದರಲ್ಲೇ ಸಪ್ರೇಟ್ ಮಾಡಿ ಇಟ್ಕೊತಿದ್ದೀನಿ. ಇವಾಗ ಇದು ಕಡಾಯಿ ನಾನು ಇವಾಗ ಗ್ಯಾಸಿನ ಮೇಲೆ ಎತ್ತಿಟ್ಟಿದ್ದೀನಿ. ಇವಾಗ ಇದು ಹಾಲು ಕುದಿ ಬರಲಿ ಅಲ್ಲಿ ತನಕ ನಾನಿಲ್ಲಿ ಬಾದಾಮ್ ತೊಗೊಂಡಿದ್ದೀನಿ. ಸುಮಾರು ಒಂದು 20 ಬಾದಾಮನ್ನ ನಾನು 1 ಗಂಟೆ ಬಿಸಿನೀರಿನಲ್ಲಿ ನೆನೆಸ್ಕೊಂಡು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಇಲ್ಲಿ ರಾತ್ರಿಯೇ ನೆನೆಸ್ಕೊಂಡು ಮುಂಜಾನೆ ಮಾಡ್ಬೋದು. ನಾನಿಲ್ಲಿ ಒಂದು 2 ಗಂಟೆ ಅಥವಾ 1 ಗಂಟೆ ಬಿಸಿನೀರಲ್ಲಿ ನೆನೆಸ್ಕೊಂಡು ತೊಗೊಂಡ್ರು ಭೀ ಇದು ಸಲೀಸಾಗಿ ಈ ರೀತಿ ಸಿಪ್ಪೆನ ಬೇರೆ ಮಾಡೋದಕ್ಕೆ ಬರುತ್ತೆ ಅದು. ಮತ್ತು ಇದರಲ್ಲಿ ಬಾದಾಮ ಅಷ್ಟು ಇಷ್ಟು ಅಂತೇನಿಲ್ಲ, ನಿಮ್ಗೆ ಎಷ್ಟು ಇಷ್ಟರೋ ಅಷ್ಟು ಹಾಕೋಬೋದು ಬಾದಾಮ. ಇವಾಗ ಒಂದು ಮಿಕ್ಸಿ ಜಾರಿಗೆ ಇನ್ನಷ್ಟು ಬಾದಾಮ್ ಹಾಕ್ತಿದ್ದೀನಿ. ಸುಮಾರು ಒಂದು 15 ಬಾದಾಮ್ ಹಾಕ್ಕೊಂಡಿನಿ. ಇವಾಗ ಬಾದಾಮು ಹಾಗೂ ಸ್ವಲ್ಪ ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ ಹಾಕ್ತಿದ್ದೀನಿ. ಪಿಸ್ತಾ ಇದ್ದರೆ ಅದು ಕೂಡ ಹಾಕೋಬೋದು. ಇವಾಗ ಇದನ್ನು ನಾನು ಮಿಕ್ಸಿ ಜಾರ ಬಂದ ಚಾಲು ಮಾಡ್ಕೊತ ಈ ರೀತಿ ತರಿಯಾಗಿ ರುಬ್ಕೊಂಡು ತೊಗೋಬೇಕು. ಹೊರಗಡೆ ಏನು ಕುಡಿತೀರಲ್ಲ ಅದಕ್ಕಿಂತ ಸೂಪರ್ ಆಗಿರುತ್ತೆ. ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ಇಷ್ಟು ರುಚಿಯಾಗಿರುತ್ತೆ ಮತ್ತು ಇಷ್ಟು ಸಿಂಪಲ ಅಂತೀರಾ ನೀವು. ಇವಾಗ ಒಂದು ಸ್ವಲ್ಪನೇ ಹಾಲು ಹಾಕಿ ಈ ಬಾದಾಮನ್ನ ನಾನು ಈ ರೀತಿ ಪುಡಿ ಮಾಡ್ಕೊತಿದ್ದೀನಿ. ಅಂದರೆ ಇದು ಕೂಡ ಜಾಸ್ತಿ ಸ್ಮೂತ್ ಆಗಿರಬಾರ್ದು. ನೀವು ನೋಡ್ತಿರ್ಬೋದು ಈ ರೀತಿ ತರಿಯಾಗಿರಬೇಕು. ಕುಡಿಯುವಾಗ ಅಲ್ಲಿ ಬಾಯಲ್ಲಿ ಸಿಕ್ಕರೆ ತುಂಬಾ ರುಚಿಯಾಗಿರುತ್ತೆ, ಅಂದರೆ ತುಂಬಾ ಸರಿಯಾಗಿ ಅನಿಸುತ್ತೆ ಅದು. ಇವಾಗ ಈ ಉಳಿದಂತಹ ಹಾಲಿನಲ್ಲಿ 1-2 ಚಮಚ ನಾನಿಲ್ಲಿ ವನಿಲಾ ಕಸ್ಟರ್ಡ್ ಪೌಡರ್ ಹಾಕ್ತಿದ್ದೀನಿ. ಇದನ್ನು ನಾರ್ಮಲಾಗಿ ಎಲ್ಲ ಕಿರಾಣಿ ಸ್ಟೋರ್ಗಳಲ್ಲಿ ಸಿಗುತ್ತೆ. 1-2 ಚಮಚ ಹಾಕೋಬೇಕಾಗುತ್ತೆ. ನಾನಿಲ್ಲಿ 1.5 ಚಮಚ ಹಾಕೊಂಡಿನಿ, ಅಂದರೆ 1.5 ಚಮಚ ಹಾಕೊಂಡಿನಿ ನಾನಿಲ್ಲಿ. ಹಾಲು ಕೂಡ ಇಲ್ಲಿ ಕುದಿ ಬಂದಿದೆ. ಇವಾಗ ಫುಲ್ ಹಾಲು ಕುದಿ ಬರಬೇಕು. ಹಾಲು ಕುದಿ ಬಂದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ನೀವಿಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಸಕ್ಕರೆನ ಹಾಕೋಬೋದು. ಸಕ್ಕರೆ ಹಾಕಿದ ಇವಾಗ ಇದಕ್ಕೆ ನಾನು ಈ ಬಾದಾಮ್ ಪುಡಿ ಮಾಡಿ ಇಟ್ಕೊಳ್ಳೋದಲ್ಲ ಮಿಕ್ಸಿಯಲ್ಲಿ ಅದನ್ನು ಸೇರಿಸ್ತಿದ್ದೀನಿ. ನೀವು ಇದರಲ್ಲಿ ಬಾದಾಮ ಅಷ್ಟು ಇಷ್ಟು ಅಂತೇನಿಲ್ಲ, ನೀವು ಎಷ್ಟು ಬೇಕಷ್ಟು ಹಾಕೋಬೋದು. ಕಮ್ಮಿ ಬೇಕಿದ್ರೆ ಕಮ್ಮಿ, ಜಾಸ್ತಿ ಬೇಕಿದ್ರೆ ಜಾಸ್ತಿ ನೋಡ್ಕೊಂಡು ಹಾಕೋಬೇಕು ನೀವಿಲ್ಲಿ. ಓಕೆ, ಇವಾಗ ಬಾದಾಮ್ ಪೇಸ್ಟ್ ಹಾಕಿನಿ. ಇವಾಗ ಅದ್ರ ಜೊತೆಗೆ ನಾನು ಕಸ್ಟರ್ಡ್ ಪೌಡರ್ ಹಾಕ್ತಿದ್ದೀನಿ. ಒಂದು ಸಲ ಹಾಕುವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು, ಯಾಕೆಂದರೆ ಅದು ಕೆಳಗಡೆ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಮತ್ತು ಈ ರೀತಿ ಸ್ವಲ್ಪನೇ ಹಾಕೋಂಥ ಕೆಳಗಡೆ ಚಮಚಲಿಂದ ನೀವು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಟ್ಟಿಯಾಗುತ್ತೆ ಇದು. ಓಕೆ, ಇವಾಗ ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿನಿ. ಮತ್ತೆ ಕುದಿ ಬರತ್ತಾನೆ ನೀವಿಲ್ಲಿ ಈ ರೀತಿ ಚಮಚಲಿಂದ ನೀವು ಕೈ ಆಡಿಸ್ತಾನೆ ಇರಬೇಕು, ಸರಿಯಾಗಿ ಮಿಕ್ಸ್ ಆಗುತ್ತೆ ಹಾಲು ಜೊತೆ ಇಲ್ಲಿ. ಇವಾಗ ಕಸ್ಟರ್ಡ್ ಪೌಡರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪನೇ ನಾನು ಇಲ್ಲಿ ಕೇಸರ ಹಾಕ್ತಿದ್ದೀನಿ. ಕೇಸರ ಇಲ್ಲ ಅಂದರೆ ನೀವು ಇಲ್ಲಿ ಕಲರಿಗೋಸ್ಕರ ಒಂದು ಸ್ವಲ್ಪನೇ ಅರಿಶಿನ ಹಾಕೋಬೋದು. ಅದ್ರ ಜೊತೆಗೆ ನಾನಿಲ್ಲಿ ಏಲಕ್ಕಿ ಪೌಡರ್ ಹಾಕೊಂಡಿನಿ, ಒಂದು ಅರ್ಧ ಚಮಚ ಆಗುವಷ್ಟು. ಇವಾಗ ಏನಿಲ್ಲ, ಎಲ್ಲ ಸೇರಿಸಿ ಒಂದು 5 ನಿಮಿಷದನ್ನು ಕುದಿಸ್ಕೊಂಡು ತೊಗೋಬೇಕು. ಯಾಕೆಂದರೆ ನಾವು ಕಸ್ಟರ್ಡ್ ಪೌಡರ್ ಹಾಕಿರ್ತೀವಲ್ವ, ಗಟ್ಟಿಯಾಗುತ್ತೆ, ಹಾಗೆ ಪೂರ್ತಿಯಾಗಿ ಹಸಿ ವಾಸನೆ ಕೂಡ ಹೋಗುತ್ತೆ. ಹೀಗಾಗಿ ಒಂದು 5 ನಿಮಿಷದನ್ನು ಕುದಿಸ್ಕೊಂಡು ತೊಗೋಬೇಕು ಅಷ್ಟೇ. ಓಕೆ ನೋಡಿ, ಇವಾಗ ಒಂದು 5 ನಿಮಿಷ ಆಗಿದೆ. ಇವಾಗ 5 ನಿಮಿಷ ಆದಮೇಲೆ ಪೂರ್ತಿಯಾಗಿ ಗಟ್ಟಿಯಾಗುತ್ತೆ ಅದು. ಮತ್ತು ನೀವಿಲ್ಲಿ ಅರ್ಧ ಲೀಟ್ರ್ ಹಾಲಿನಿಂದ ಮಾಡೋದಾದರೆ ನೀವಿಲ್ಲಿ 1 ಚಮಚ ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ಳಿ. 1 ಲೀಟ್ರ್ ತೊಗೊಂಡ್ರೆ ನೀವಿಲ್ಲಿ 2 ಚಮಚ ಕಸ್ಟರ್ಡ್ ಪೌಡರ್ನ ಹಾಕ್ಕೋಬೋದು. ಒಂದು 5 ನಿಮಿಷ ಕುದಿಸ್ಕೊಂಡಾದ್ಮೇಲೆ ಇವಾಗ ಪುಡಿ ಮಾಡಿದಂತಹ ಬಾದಾಮ್ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ನಾನು ಡೆಕೋರೇಷನ್ಗೋಸ್ಕರ ಸೈಡಿಗೆ ಎತ್ತಿಟ್ಕೊಂಡಿನಿ. ಸರ್ವ್ ಮಾಡುವಾಗ ಮೇಲೆ ಹಾಕಿದರೆ ಸೂಪರ್ ಆಗಿರುತ್ತೆ. ಓಕೆ ನೋಡಿ, ಇವಾಗ ಕೊನೆಗೆ ಹಾಕೋಬೋದು. ಈ ಬಾದಾಮ್ ಪೌಡ್ರ್ ಹಾಕಿದ ಮೇಲೆ ಮತ್ತೆ ಕುದಿಸ್ಕೋಬೇಕಂತೇನಿಲ್ಲ, ಕೊನೆಯಲ್ಲೇ ಹಾಕ್ಕೊಳ್ಳಿ. ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಅಲ್ಲಿ ಕುಡಿಯುವಾಗ ಬಾಯಲ್ಲಿ ಸಿಕ್ಕರೆ ಸೂಪರ್ ಆಗಿರುತ್ತೆ. ಸೊ ಈ ಭಯಂಕರ ಬಿಸಿಲಿಗೆ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ಮಕ್ಕಳಿಗಂತೂ ವಾರದಲ್ಲಿ ಒಂದು 3-4 ದಿನ ಇದು ಬೇಕೇ ಬೇಕು, ಅಷ್ಟು ಸರಿಯಾಗಿರುತ್ತೆ ಈ ರೆಸಿಪಿ. ಇಲ್ಲಿ ನಾನು ಒಂದು 10 ನಿಮಿಷ ಹಾಗೇ ಬಿಟ್ಟಿದ್ದ. ಇವಾಗ ನೋಡಿ ಈ ರೀತಿ ಕಾಣ್ತಿದೆ. ಇದು ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇದಕ್ಕೆ ಒಂದು 2 ಗಂಟೆ ನಾನು ಫ್ರೀಜ್ನಲ್ಲಿ ಎತ್ತಿಟ್ಟು ತೊಗೊಂಡಿದ್ದೀನಿ. ಇವಾಗ ಫುಲ್ ತಣ್ಣಗಾಗಿದೆ. ಇವಾಗ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಫ್ರೀಜ್ನಲ್ಲಿ ಎತ್ತಿಟ್ಟಿದ್ದೀನಿ ಒಂದು 2 ಗಂಟೆ. ಈ ರೀತಿ ತಣ್ಣಗಾದ್ಮೇಲೆ ಸರ್ವ್ ಮಾಡಿ ಸೂಪರ್ ಆಗಿರುತ್ತೆ. ಸೊ ಖಂಡಿತ ಹೊರಗಡೆಯಿಂದ ತಂದಿದ್ದ ಅಂತ ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಇಲ್ಲಿ ಸಕ್ಕರೆನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಹಾಗೆ ಎಷ್ಟು ಸಿಂಪಲಾಗಿ ಮಾಡುವಂತಹ ಬಾದಾಮ್ ಮಿಲ್ಕ್ ಶೇಕ್ ಅಲ್ವಾ. ಸೊ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಹಾಗೆ ಈ ಬಾದಾಮ್ ಮಿಲ್ಕ್ ಶೇಕ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹೊಟ್ಟೆ ದಿನ ಪೂರ್ತಿ ತಣ್ಣಗಿರುತ್ತೆ. ನೀವು ಇದನ್ನು ಬೆಳಗ್ಗೆ ಮಾಡ್ಕೊಂಡು ಕುಡಿದ್ರೆ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.